ಧುರಂಧರ್ ದ ರಿವೆಂಜ್. ಈ ಒಂದು ಕತೆ ಧುರಂಧರ್ ಪಾರ್ಟ್ 1ನ ಮುಂದುವರೆದ ಕತೆ ಆಗಿರುತ್ತೆ. ಆಲ್ರೆಡಿ ಪಾರ್ಟ್ 1ನಲ್ಲಿ ಹಮ್ಜಾ ಅಲಿ ಮಜಾರಿ ಅವರು ರೆಹಮಾನ್ ಡಕಾಯಿತ್ನನ್ನು ಕೊಂದಿದ್ದಾರೆ. ಇಲ್ಲಿಗೆ ಪಾರ್ಟ್ 1 ಮುಗಿದಿರುತ್ತೆ. ಇವಾಗ ಧುರಂಧರ್ ದ ರಿವೆಂಜ್ ಸ್ಟಾರ್ಟ್ ಆಗೋದು ಸ್ಟೋರಿ ಓಪನಿಂಗಲ್ಲೇ ನಿಮಗೆ ಹಮ್ಜಾ ಹಿಂದೆ ಏನಾಗಿದ್ದ ಅನ್ನೋದು ಒಂದು ಬ್ಯಾಕ್ ಸ್ಟೋರಿ ಓಪನ್ ಆಗುತ್ತೆ. ಹಮ್ಜಾ ಅಲಿ ಇವನ ಒರಿಜಿನಲ್ ಹೆಸರು ಜಸ್ಕಿರತ್ ಸಿಂಗ್ ರಂಗಿ. ಇವರ ಪೂರ್ತಿ ಫ್ಯಾಮ್ಲಿ ಒಂದು ದೇಶಭಕ್ತಿಯ ಫ್ಯಾಮ್ಲಿ. ಇವರಪ್ಪ, ಇವ್ರ ತಾತ ಎಲ್ಲರೂ ಕೂಡ ಆರ್ಮಿಲಿರ್ತಾರೆ. ಇವರು ಕೂಡ ಆರ್ಮಿನ ಟ್ರೈನಿಂಗನ್ನು ಪಡ್ಕೊತಾ ಇರ್ತಾನೆ. ಇವರು ಪಂಜಾಬ್ನ ಒಂದು ಹಳ್ಳಿಯಲ್ಲಿ ಬದುಕ್ತಾ ಇರ್ತಾರೆ. ಒಂದು ಜಮೀನಿನ ವಿಚಾರಕ್ಕಾಗಿ ಇವರ ಊರಿನ MLA ಇವರ ತಂದೆಯನ್ನು ಕೊಂದು ಹಾಗೂ ಇವರ ತಂಗಿಯನ್ನು ಅವರ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ. ಹಾಗೂ ಒಬ್ಬ ತಂಗಿಯನ್ನು ಎಳ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಇವನ ಸ್ನೇಹಿತನೊಟ್ಟಿಗೆ ಹೋಗಿ ಅಲ್ಲಿರುವಂತಹ ಲೋಕಲ್ ಡ್ರಗ್ ಡೀಲರನ್ನು ಮೀಟ್ ಆಗಿ ಅವ್ರ ಹತ್ರ ಒಂದಿಷ್ಟು ಗನ್ಗಳನ್ನು ತಗೊಂಡು ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವ್ರ ಮನೆಯಲ್ಲಿರೋರನ್ನೆಲ್ಲ ಎಲ್ಲರನ್ನೂ ಕೊಲೆ ಮಾಡಿ ಮುಗಿಸ್ಬಿಡ್ತಾನೆ. ಅವ್ರ ತಂಗಿನ ಕೂಡ ಹಾಕಿರ್ತಾರೆ. ಹೋಗಿ ಅವ್ರ ತಂಗಿನ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾನೆ. ಅದಾದಮೇಲೆ ಇವನು ಆ್ಯಸ್ ಯೂಶ್ವಲ್ ಪೊಲೀಸರು ಇವನ್ನ ಬಂದು ಹಿಡಿತಾರೆ. ಹಾಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇವನಿಗೆ ಕೋರ್ಟಿನಲ್ಲಿ ವಾದ ವಿವಾದಗಳೆಲ್ಲ ಆದಮೇಲೆ ಇವನಿಗೆ ಮರಣದಂಡನೆ ಕೊಡಬೇಕು ಅಂತ ಡಿಸೈಡ್ ಆಗುತ್ತೆ. ಹಾಗೆ ಇವನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಅದಾದಮೇಲೆ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಇವನ್ನ ಶಿಫ್ಟ್ ಮಾಡ್ತಾ ಇರ್ತಾರೆ. ಆ ಶಿಫ್ಟ್ ಮಾಡೋ ಮಧ್ಯದಲ್ಲಿ ಯಾರೋ 2 ಕಾರ್ನಲ್ಲಿ ಬಂದು ಇವರ ಪೊಲೀಸರ ಮೇಲೆ ಅಟ್ಯಾಕ್ನ ಮಾಡಿ ಗುಂಡಿನ ದಾಳಿ ಮಾಡಿ ಇವನನ್ನು ಎಸ್ಕೇಪ್ ಮಾಡಿ ಕರ್ಕೊಂಡೋಗಿ ಕೂರಿಸ್ತಾರೆ. ಇವನ ಕಣ್ಣಿಗೆ ಬಟ್ಟೆ ಕಟ್ಟಿ. ಜೆಸ್ಸಿ ಮುಖಕ್ಕೆ ಹಾಕಿರೋ ಮಾಸ್ಕ್ ತೆಗೆದ್ರೆ ಅವ್ರ ಎದುರುಗಡೆ ಅಜಯ್ ಸನ್ಯಾಲ್ ಅವ್ರು ಕೂತಿದ್ದಾರೆ. ಅವರು ಅವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಹಾಗೆ ಅವನ ಬಗ್ಗೆ ಒಂಚೂರು ಮಾತಾಡಿ ಅವ್ರು ಹೇಳ್ತಾರೆ, ನೀನು ನಾವು ಹೇಳೋ ಕೆಲಸನ ಮಾಡಿದ್ರೆ ನಿನ್ನ ತಂಗಿನ ಮತ್ತು ನಿನ್ನ ತಾಯಿನ ನಾವು ನೋಡ್ಕೊತೀವಿ, ನಾವು ಕಾಪಾಡ್ತೀವಿ, ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಜೆಸ್ಸಿ ಹೇಳ್ತಾನೆ, ಬೇಡ, ನನ್ನಲ್ಲಿ ಯಾವ ದೇಶ ಪ್ರೇಮನೂ ಇಲ್ಲ. ನಮ್ಮ ತಂದೆ ಹಾಗೂ ನಮ್ಮ ತಾತ ಇಬ್ಬರು ಕೂಡ ಆರ್ಮಿಲಿದ್ದರು. ನಾನು ಕೂಡ ಆರ್ಮಿಲಿ ಸೇರ್ಬೇಕಂತ ಮಾಡಿದ್ದೆ. ನಮಗೆ ಇಂಥ ಅನ್ಯಾಯ ಆದಮೇಲೆ ನನಗೆ ಯಾವ್ದು ದೇಶ ಪ್ರೇಮನೂ ಇಲ್ಲ. ದಯವಿಟ್ಟು ನನ್ನ ಇಲ್ಲಿಗೆ ಬಿಟ್ಟುಬಿಡಿ ಅಂತ ಕೇಳ್ಕೊತಾನೆ. ಹಾಗೂ ಅಜಯ್ ಅವರು ಜೆಸ್ಸಿಗೆ ಹೇಳ್ತಾರೆ, ನಿನ್ನೊಳಗಡೆ ಇವ್ರಿಗೂ ಫೈರ್ನ ಹೇಗೆ ಹಚ್ಚಬೇಕು ಅಂತ ನನಗೆ ಗೊತ್ತಿರೋದು ಅಂತ ಹೇಳ್ತಾರೆ. ಅಲ್ಲಿಗೆ ಕಟ್ಟಾದರೆ ಜೆಸ್ಸಿ ಅದಕ್ಕೆಲ್ಲ ಒಪ್ಕೊಂಡು ಇಂಡಿಯನ್ ಸ್ಪೈ ಆಗಿ ಕಬೂಲ್ಗೆ ಹೋಗಿ ಇಳಿತಾನೆ. ಅದಾದಮೇಲೆ ನೀವು ಪಾರ್ಟ್ 1ನಲ್ಲಿ ನೋಡಿರೋ ಹಾಗೆ ಇವನು ಹಮ್ಜಾ ಆಗಿ ಅವನ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ರೆಹಮಾನ್ ಡಕಾಯಿತ್ನ ಕೊಲ್ಲೋವರೆಗೂ ನೀವು ಪಾರ್ಟ್ 1ನಲ್ಲಿ ನೋಡಿದ್ದೀರ. ಈಗ ಅವನು ರೆಹಮಾನ್ ಡಕಾಯಿತ್ನನ್ನು ಕೊಂದು ಬಂದು ಆಲಂಬಾಯಿ ಟೀ ಶಾಪ್ನೊಳಗೆ ಆಲಂಬಾಯಿ ಅವನ ಜೀವನದಲ್ಲಿ ನಡೆದಿರೋಂಥ ಸ್ಟೋರಿಗಳನ್ನೆಲ್ಲ ಹೇಳ್ಕೊಂಡ. ಹಮ್ಜಾ ರೆಹಮಾನನ್ನು ಹೊಡೆದು ಅಜಯ್ ಅವ್ರಿಗೆ ಆ ಫೋಟೋವನ್ನು ಕಳಿಸಿದ್ದಾರೆ. ಇಲ್ಲಿ ಒಂದು ಕಡೆ ರೆಹಮಾನ್ನ ಶೋಕಾಚರಣೆ ನಡೀತಾ ಇದೆ. ಲೇಯರ್ ಟೌನ್ ಪೂರ್ತಿ ದುಃಖದಲ್ಲಿ ಮುಳುಗಿದೆ. ಒಂದು ಕಡೆ ಹರ್ಷದ್ ಪಪ್ಪು ತನ್ನ ಮುಂದಿನ ಆಡಳಿತಕ್ಕೆ ರೆಡಿ ಆಗ್ತಾ ಇದ್ದಾನೆ. ಹುಸೈರ್ ರೆಹಮಾನ್ನ ಕಳ್ಕೊಂಡು ತುಂಬ ಆವೇಶವಾಗಿ SP ತಲೆ ಕಡಿತೀನಿ ಅಂತ ಓಡಾಡ್ತಿರ್ತಾನೆ. ಆವಾಗ ಹಮ್ಜಾ ಇವನ್ನ ಕರೆದು, ಇನ್ಮೇಲೆ ಅಧಿಕಾರ ನೀನೇ ಚಲಾಯಿಸಬೇಕು, ನೀನೇ ಈ ಸೀಟ್ ಮೇಲೆ ಕೂರಬೇಕು. SP ರೆಹಮಾನನ್ನು ಕೊಂದಿದ್ದಾನೆ ಅಂತಂದರೆ ಅವನ ಹಿಂದೆ ಇನ್ನೂ ಯಾರ್ಯಾರೋ ಇದ್ದಾರೆ, ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಅಲ್ಲಿ ಇನ್ನೊಬ್ಬನು ಹರ್ಷದ್ ಪಪ್ಪು ಜೊತೆನೇ ಇಂಡಿಯನ್ ಸ್ಪೈ ಆಗಿ ಇವನಿರ್ತಾನೆ. ಇವನ ಹೆಸರು ರುಜ್ವಾ. ಇವನು ಇಂಡಿಯನ್ ಸ್ಪೈ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೂ ಹರ್ಷದ್ ಪಪ್ಪು ಜೊತೆ ಇರ್ತಾನೆ. ಇವನು ಹುಸೈರ್ ಮುಂದೆ ಬಂದು ಹೇಳ್ತಾನೆ, SPಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದು ಹರ್ಷದ್ ಪಪ್ಪುನೇ ರೆಹಮಾನ್ ಡಕಾಯಿತ್ನ ಕೊಲ್ಲೋಕೆ ಅಂತ. ಅವಾಗ ಇವರಿಗೆ ಕನ್ಫರ್ಮ್ ಆಗುತ್ತೆ ಹರ್ಷದ್ ಪಪ್ಪುನೇ ಇದಕ್ಕೆಲ್ಲ ಕಾರಣ ಅಂತ. ಇದನ್ನು ಕೇಳಿದ ಹುಸೈರ್ ನೆಕ್ಸ್ಟ್ ಡೇನೇ ಹರ್ಷದ್ ಪಪ್ಪು ಗ್ಯಾಂಗ್ ಮೇಲೆ ವಾರ್ನ ಮಾಡಿಸ್ತಾನೆ. ಆ ವಾರ್ನಲ್ಲಿ ಹರ್ಷದ್ ಪಪ್ಪುನ ರುಂಡನ ಕಡಿದು ನಡು ರೋಡಲ್ಲಿ ಇವನು ಫುಟ್ಬಾಲ್ ಆಡ್ತಾನೆ. ಆ ವಿಡಿಯೋನ ಸೈಲೆಂಟಾಗಿ ಹಮ್ಜಾನ ವಿಡಿಯೋನ ಮಾಡಿ ಅದನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ. ಈ ವಾರ ಆದಮೇಲೆ ದೊಡ್ಡವ್ರ ಮಧ್ಯೆ ಒಂದು ಮೀಟಿಂಗ್ ನಡೆಯುತ್ತೆ. ಹುಸೈರ್ನ ಜೈಲಿಗೆ ಹಾಕಬೇಕು ಅಂತ ಫಿಕ್ಸ್ ಆಗ್ತಾರೆ. ಅದಾದಮೇಲೆ ಹುಸೈರ್ನ ಜೈಲಿಗೆ ಕಳಿಸ್ತಾರೆ. ರೆಹಮಾನ್ನ ಕೊಂದಾಯಿತು, ಹುಸೈರ್ನ ಜೈಲಿಗೆ ಕಳಿಸಾಯಿತು. ಹಾಗಾದರೆ ಉಳಿದಿರೋದು ಲೇಯರಿಲಿ ಯಾರು? ಕಿಂಗ್ ಹಮ್ಜಾ ರೆಹಮಾನ್ ಸೀಟ್ ಮೇಲೆ ಕೂತಾಯಿತು. ಲೇಯರಿಗೆ ಕಿಂಗ್ ಆಗಾಯಿತು. ಹಮ್ಜಾ ಕಿಂಗ್ ಆದ ಮೇಲೆ ಲೇಯರಿಯ ಪೂರ್ತಿ ಅಸ್ತಿತ್ವನ ತನ್ನ ಕೈಯಲ್ಲಿ ಹಿಡ್ಕೊತಾನೆ. ಬಲೂಜಿ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತಾನೆ. ಇದೇ ಖುಷಿಯಲ್ಲಿ ಹಮ್ಜಾಗೆ ಮಗು ಕೂಡ ಆಗುತ್ತೆ. ಅವನು ಬೇರೆ ಒಂದು ಪಾರ್ಟಿಲಿ ತುಂಬ ಸಪೋರ್ಟಿವ್ ಆಗಿರ್ತಾನೆ. ಇದೇ ಒಂದು ಟೈಮಲ್ಲಿ ಇಂಡಿಯಾದಲ್ಲಿ ಪ್ರಧಾನಮಂತ್ರಿ ಆಗಿ ನಮ್ಮ ನರೇಂದ್ರ ಮೋದಿ ಅವರು ಆಗ್ತಾರೆ. ಈ ಸುದ್ದಿ ಕೂಡ ಪಾಕಿಸ್ತಾನದಲ್ಲಿ ಕೂತು ಅವರೆಲ್ಲ ನೋಡ್ತಾ ಇರ್ತಾರೆ. ಹಾಗೆ ಬಲೂಚಿ ಅವ್ರಿಗೆ ಕಿಂಗ್ ಆಗಿರುವಂತಹ ಹಮ್ಜಾಗೆ ಅವರು ಬಲೂಚಿಯಲ್ಲಿ ಕರೆದು ಅವ್ರಿಗೆ ಒಂದು ಬಲೂಚಿ ಅವ್ರಿಗೆ ಏನು ಮಾಡ್ತಾರಲ್ಲ ಆ ಥರ ಸನ್ಮಾನವನ್ನು ಮಾಡಿ ಅವರು ಒಬ್ಬ ಶೇರ್ ಬಲೂಚಿಗೆ ಅಂತ. ಇದರ ಮಧ್ಯದಲ್ಲೇ ಹಮ್ಜಾನನ್ನು ಇಕ್ಬಾಲ್ ಅವರು ಕರೀತಾ ಇದ್ದಾರೆ. ಅದು ಯಾಕೆ ಅಂದರೆ ಬಡೇ ಸಾಹೇಬ್ನ ಮೀಟ್ ಆಗೋಕ್ಕೆ. ಆ ಬಡೇ ಸಾಹೇಬ್ ಯಾರು ಅಂದರೆ ಅವನೇ ದಾವೂದ್ ಇಬ್ರಾಹಿಂ. ಈ ಟೈಮ್ನಲ್ಲಿ ಇವರೆಲ್ಲ ಸೇರಿ ಡ್ರಗ್ಸ್ ಬಗ್ಗೆ ಒಂದು ಡೀಲಿಂಗ್ನ ಮಾಡ್ತಾರೆ. ಅಂದರೆ ಇಂಡಿಯಾಕ್ಕೆ ತುಂಬ ಭಾರಿ ಪ್ರಮಾಣದ ಡ್ರಗ್ಸನ್ನು ಕಳಿಸಿ ಅಲ್ಲಿರುವಂಥ ಜನಗಳನ್ನು ಹಾಳು ಮಾಡೋದು. ಇದನ್ನೆಲ್ಲ ಬಂದು ಇವನು ಆಲಂಬಾಗೆ ಹೇಳ್ತಾನೆ. ಅದಾದಮೇಲೆ ಇಂಡಿಯಾದಿಂದ 3 ಜನನ ಡ್ರಗ್ ಡೀಲಿಂಗಿಗೆ ಅಂತ ಇಲ್ಲಿಗೆ ಕರೆಸ್ತಾರೆ. ಅದರಲ್ಲಿ ಹಮ್ಜಾನ್ಗೆ ತುಂಬ ಒಂದು ಶಾಕಿಂಗ್ ವಿಷಯ ಏನು ಅಂದರೆ ಅವನ ತಂಗಿ ಗಂಡ
ಅಂದರೆ ಇವನ ಪ್ರಾಣ ಸ್ನೇಹಿತನು ಕೂಡ ಅಲ್ಲಿ ಟೆರರಿಸ್ಟ್ ಆಗಿ ಬಂದಿರ್ತಾನೆ. ಇವನು ಅವನ ಕಣ್ಣು ಹಿಡಿತಾನೆ ಇಲ್ವೋ ಅನ್ನೋದು ಇವನಿಗೆ ಗೊತ್ತಿರಲ್ಲ. ಆದರೆ ಅವನು ಇವನನ್ನು ಕಣ್ಣು ಹಿಡಿತಾನೆ. ಯಾಕೆ ಹಂಸ ಮನೆ ನೆನಪಾಗಲಿಲ್ವಾ ಅಂತ ಕೇಳ್ತಾನೆ. ಅವನು ಓವರ್ ಡೋಸ್ಡ್ ಡ್ರಗ್ಸನ್ನು ತೊಗೊಂಡಿರೋ ಕಾರಣ ಹಂಸನ ನೋಡಿದ ತಕ್ಷಣ ಅವನಿಗೆ ಒಂದು ಭೂತ ಥರ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಆವಾಗ ಇವರಿಬ್ಬರು ಅವನು ಹೇಳ್ತಾನೆ, ನೀನು ಇಲ್ಲಿ ಇಂಡಿಯನ್ ಸ್ಪೈ ಆಗಿದೆಯಾ ಅಲ್ವಾ ಅಂತ ಕೇಳ್ತಾನೆ. ಆವಾಗ ಇದನ್ನೆಲ್ಲ ಹೇಳಬೇಡ, ಇದನ್ನೆಲ್ಲ ಬಿಟ್ಟುಬಿಡು, ಸುಮಾರು ಜನದ ಪ್ರಾಣ ಹೋಗುತ್ತೆ, ಬೇಡ ಬಿಟ್ಬಿಡು ಕಣೋ ಅಂತಂದು ಹೇಳಿದ್ರು ಅವನು ಕೇಳಲ್ಲ. ಇವನ ಮೇಲೆ ಹೊಡೆಯೋಕ್ಕೆ ಬರ್ತಾನೆ, ಇವನಿಗೆ ಹಲ್ಲೆ ಮಾಡೋಕ್ಕೆ ಬರ್ತಾನೆ. ಆ ಒಂದು ಚಕಮಕಿಯಲ್ಲಿ ಅವನು ಬಿದ್ದು ಅಲ್ಲೇ ಸಾವನ್ನಪ್ತಾನೆ. ಆ ಸಾವಿನಿಂದ ತಪ್ಪಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವನು ಆಲಂಬಾಯಿಗೆ ಹೇಳ್ತಾನೆ. ಆಗ ಆಲಂಬಾಯಿ ಬಂದು ನಾನೇ ಕೊಂದಿದ್ದು ಅನ್ನೋ ರೀತಿಲಿ ಸಿಕ್ಕಾಕೊಳ್ತಾನೆ. ಆಗ ಹಂಸಾನೇ ಬಂದು ಅವನನ್ನು ಕೊಲ್ತಾನೆ. ಅಲ್ಲಿ ಕೊಂದಾಗ ಅವನಿಗೆ 2 ಆಘಾತಿ, ಒಂದು ಆಲಂಬಾಯಿನ ಕೊಂದಿದ್ದು, ಇನ್ನೊಂದು ತನ್ನ ಪ್ರಾಣ ಸ್ನೇಹಿತನನ್ನು ಕೊಂದಿದ್ದು, ಎರಡೆರಡು ಆಘಾತ. ಆ ಒಂದು ಟೈಮಲ್ಲಿ SP ಚೌಧರಿಗೆ ಹಂಸನ ಮೇಲೆ ತುಂಬ ಡೌಟ್ ಬರುತ್ತೆ. ಹಾಗೆ ಅವನ ಜೊತೆ ಇರೋ ಇನ್ಸ್ಪೆಕ್ಟರ್ಗೂ ಕೂಡ ಡೌಟ್ ಬರುತ್ತೆ. ಅದನ್ನು ಎಲಿನಾ ಅವನ ಹೆಂಡತಿ ಅದನ್ನು ಕೇಳಿಸ್ಕೊಂಡು ಮನೆಯೆಲ್ಲ ಸರ್ಚ್ ಮಾಡಿದಾಗ ಹಂಸನ ಒಂದು ಡೈರಿ ಅವನ ಹೆಂಡತಿಗೆ ಸಿಗುತ್ತೆ. ಆ ಒಂದು ಡೈರಿಲಿ ಇವನ ಹಿಸ್ಟ್ರಿ ಪೂರ್ತಿ ಇರುತ್ತೆ. ಅವಳಿಗೆ ಗೊತ್ತಾಗೋಗುತ್ತೆ ಇವನು ಒಬ್ಬ ಇಂಡಿಯನ್ ಸ್ಪೈ ಅಂತ. ಆಗ ಇವಳು ಗನ್ ಹಿಡಿದು ಅವನ ಮುಂದೆ ನಿಲ್ತಾಳೆ. ಯಾಕೆ ನನ್ನ ಜೀವನ ಹಾಳು ಮಾಡಿದೆ, ನೀನೊಬ್ಬ ಇಂಡಿಯನ್ ಸ್ಪೈ ಅಂತ ನನಗೆ ಯಾಕೆ ಹೇಳಿಲ್ಲ? ಆಗ ಅವನು ಹೇಳ್ತಾನೆ, ಇಂಡಿಯಾದವ್ರ ಮೇಲೆ ಪಾಕಿಸ್ತಾನದವರು ಎಷ್ಟು ಬಾರಿ ದಾಳಿ ಮಾಡಿದ್ದಾರೆ, ಎಷ್ಟು ಅಮಾಯಕ ಜೀವನ ಬಲಿ ತೊಗೊಂಡಿದ್ದಾರೆ ಅಂತ. ಅದನ್ನೆಲ್ಲ ಕೇಳಿದಾಗ ಎಲ್ಲಿನಾಗೂ ಕೂಡ ಅದು ಸರಿ ಅನಿಸುತ್ತೆ. ಆಗ ಮತ್ತೆ ಇವನು ಹೋಗಿ ಬಲೂಚಿ ಅವ್ರನ್ನ ಮೀಟ್ ಮಾಡಿ ಹೇಳ್ತಾನೆ, ನಿಮ್ಮ ಹುಡುಗನ ಕೊಂದಿದ್ದು SP ಚೌಧರಿ ಇನ್ಮೇಲೆ ಇರಬಾರ್ದು ಅಂತ. ಆವಾಗ ಒಂದು RDX ಕಾರಿನಲ್ಲಿ ಹೋಗಿ SP ಚೌಧರಿಯನ್ನು ಆಕ್ಸಿಡೆಂಟ್ ಮಾಡಿ SP ಚೌಧರಿಯನ್ನು ಕೊಲ್ತಾರೆ. ಮತ್ತು ಈ ಕಡೆ ಬಂದರೆ ಉಜೈರ್ಗೆ ಇನ್ನೂ ಕೂಡ ಶಿಕ್ಷೆ ಆಗಿ ಬೇರೆ ಜೈಲಿಗೆ ಹಾಕಿರ್ತಾರೆ. ಆಗ ಇವನು ಮೀಟಾಗಿ ಅವನನ್ನು ನಾನಿದ್ದೀನಿ ಅಂತ ಹೇಳ್ತಾನೆ. ಅದಾದಮೇಲೆ ಮತ್ತೆ ಕೂಡ ಅಜಯ್ ಅವರು ಹಂಸನನ್ನು ಮೀಟ್ ಆಗ್ತಾರೆ. ಮೀಟ್ ಆದ ಕೂಡ ಕೋಟಾ ನೋಟ್ ಕರೆನ್ಸಿ ಬಗ್ಗೆ ಮಾತಾಡ್ತಾರೆ. ಕೋಟಾ ನೋಟ್ ಕರೆನ್ಸಿ ಅವಾಗ ಹಂಸ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ, 60,000 ಕೋಟಿ ಕೋಟಾ ನೋಟ್ಗಳು ಇಂಡಿಯಾಕ್ಕೆ ಬರ್ತಾ ಇದೆ ಅಂತ. ಆವಾಗಲೇ ಮಾಡೋದು 2016ರಲ್ಲಿ ನೋಟ್ ಬ್ಯಾನ್ ಆದಾಗ PM ಮೋದಿ ಅವರು ಅದನ್ನೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಇವ್ರಿಗೆಲ್ಲ ಹೇಗೆ ಗೊತ್ತಾಯಿತು ಅಂತ ಅಂದ್ಕೊಂಡು ಇವರೆಲ್ಲ ಪಾಕಿಸ್ತಾನದಲ್ಲಿರೋರು ಎದೆ ಟಕ ಅಂತ ಹೊಡ್ಕೊಂಡು ಅವರ ಪ್ಲ್ಯಾನ್ ಇಷ್ಟೆಲ್ಲ ಹಾಳಾಗೋಯ್ತಲ್ಲ ಅಂತ ಚಿಂತೆಯಲ್ಲಿ ಇರ್ತಾರೆ. ಇದನ್ನೆಲ್ಲ ಕೋಟಾ ನೋಟ್ನ ಪ್ರಿಂಟ್ ಹಾಕುವಂತಹ ಜಾವೇದ್ ಖನಾನಿ ಅವರು ಹಂಸಾಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಏನಾಯ್ತು ಬಾಯ್ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳ್ತಾರೆ. ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ, ಪ್ಲೀಸ್ ನಾನು ಹೆಂಗಾದರೂ ಕಾಪಾಡು, ಏನು ಹಿಂದೂಸ್ತಾನಿ ನನ್ನ ಮಕ್ಕಳನ್ನ ನೋಡ್ತಾರೆ ಹೇಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ ಹಂಸ, ಏನೋ ಮಾಡ್ತೀಯಾ, ನಾನು ಒಬ್ಬ ಹಿಂದೂಸ್ತಾನಿನೇ ಅಂತ ಹೇಳಿ ಅವನನ್ನು ಅಲ್ಲೇ ಕೊಲ್ತಾನೆ. ಅದಾದಮೇಲೆ ಹಂಸನ ಹಂಟಿಂಗ್ಗಳು ಸ್ಟಾರ್ಟ್ ಆಗುತ್ತೆ. ಈ ಮುಂಬೈ ದಾಳಿ ಮತ್ತು ಬೇರೆ ಬೇರೆ ಯಾವ ದಾಳಿಗಳು ಇಂಡಿಯಾ ಮೇಲೆ ನಡೆದಿದ್ದಲ್ಲ ಅವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಹುಡುಕಿ ಸಾಯಿಸ್ತಾನೆ. ಇವನು 1999ನಲ್ಲಿ ಇಂಡಿಯನ್ ಫ್ಲೈಟ್ನ ಹೈಜಾಕ್ ಮಾಡಿರ್ತಾನೆ. ಇವನು ಕೂಡ ಬೇಕರವಾಗಿ ಕೊಲ್ತಾರೆ. ಹಾಗೆ ಒಬ್ಬರಾದಮೇಲೆ ಒಬ್ಬರು ಎಲ್ಲರನ್ನೂ ಕೊಲ್ತಾ ಬರ್ತಾರೆ. ಅದಾದ ನಂತರ ಇಕ್ಬಾಲ್ ಹಂಸನ್ಗೆ ಕಾಲ್ ಮಾಡಿ ಬಡೆ ಸಾಹೇಬ್ನ ಮೀಟ್ ಆಗಬೇಕು ಬಾ ಅಂತ ಹೇಳ್ತಾನೆ. ಈ ಸರಿ ಅವನು ಬಡೆ ಸಾಹೇಬ್ಗೆ ಸ್ಕೆಚ್ ಆಗ್ತಾನೆ ಹಂಸ. ಆದರೆ ಬಡೆ ಸಾಹೇಬ್ ಈ ಮಿಷನಲ್ಲಿ ಮಿಸ್ ಆಗಿ ಹೋಗ್ತಾನೆ. ಅದಾದಮೇಲೆ ವೆಫನ್ ಡೆಲಿವರಿಗೆ ನೀನೇ ಬರಬೇಕು ಹಂಸ ಅಂತ ಹೇಳಿ ಇಕ್ಬಾಲ್ ಹೊರಡ್ತಾನೆ. ಅದಾದಮೇಲೆ ಮೊದಲಿಂದನೂ ಕೂಡ ಅಸ್ಲಾಂ ಕೊಲೆ ಆದಮೇಲೆ ತುಂಬಾ ಹಂಸನ್ನ ವಾಚ್ ಮಾಡ್ತಿರ್ತಾರೆ ಪಾಕಿಸ್ತಾನಿ ಪೊಲೀಸ್ಗಳು. ಅದಾದಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಇವನು ಇಂಡಿಯನ್ ಸ್ಪೈ ಅಂತ. ಗೊತ್ತಾದ ಮೇಲೆ ಇವರು ಡೈರೆಕ್ಟಾಗಿ ಪೊಲೀಸರುಗಳು ಹಂಸ ಮನೆ ಮೇಲೆ ದಾಳಿ ಮಾಡಿ ಅವನ ಮಗುನ ಹಿಡಿದು ಅವನ ಹೆಂಡತಿ ಕೇಳ್ತಾರೆ, ಹೇಳಿ ಹಂಸ ಇಂಡಿಯನ್ ಸ್ಪೈ ಹೌದಾ ಅಲ್ವಾ ಅಂತ. ಅಲ್ಲಿ ಇವ್ರಿಗೆಲ್ಲ ಗೊತ್ತಾಗತ್ತೆ ಹಂಸ ಒಬ್ಬನು ಇಂಡಿಯನ್ ಸ್ಪೈ ಅಂತ. ಆಗ ಗೊತ್ತಾದ ಮೇಲೆ ಇವನು ಡೈರೆಕ್ಟಾಗಿ ಇಕ್ಬಾಲ್ಗೆ ಕಾಲ್ ಮಾಡಿ ಹೇಳ್ತಾನೆ ಹಂಸ ಒಬ್ಬ ಇಂಡಿಯನ್ ಸ್ಪೈ ಅಂತ. ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಬೇಡ, ಇದು ಮಾತ್ರ ಪಕ್ಕಾ ಇನ್ಫಾರ್ಮೇಷನ್ ಅಂತ ಹೇಳ್ತಾನೆ. ಆವಾಗ ಇಕ್ಬಾಲ್ಗೆ ಒಂದೇ ಒಂದು ಗುರಿ, ಏನು ಹಂಸನ್ನ ಕೊಲ್ಲಬೇಕು ಅನ್ನೋದು. ಅದೇ ರೀತಿ ಅವನನ್ನು ಕೊಲ್ಲೋಕೆ ಎಲ್ಲ ರೀತಿಯಂಥ ಸ್ಕೆಚ್ಚನ್ನು ಹಾಕಿರ್ತಾರೆ. ಆದರೆ ಇವ್ರಿಗಿಂತ ಮುಂಚೆನೇ ಹಂಸ ಇವ್ರಿಗೆಲ್ಲ ಸ್ಕೆಚ್ಚನ್ನು ಹಾಕಿ ಕೂರಿಸಿರ್ತಾನೆ. ಎಲ್ಲ ಪ್ಲ್ಯಾನ್ನು ಕೂಡ ಮಾಡಿರ್ತಾನೆ. ಎಲ್ಲ ಅವ್ರ ಬುಡಕ್ಕೆ ಬಾಂಬನ್ನು ಸೆಟ್ ಮಾಡಿ ಇಟ್ಟಿರ್ತಾನೆ. ಈ ಒಂದು ಫೈಟ್ನಲ್ಲಿ ಅವರು ಸುತ್ತಮುತ್ತ ಇರುವಂಥ ಎಲ್ಲ ಚಿಕ್ಕ ಪುಟ್ಟ ಟೆರರಿಸ್ಟ್ಗಳನ್ನು ಹಂಸ ಒಬ್ಬೊಬ್ಬರನ್ನೇ ಇಂಚಲ್ಲೂ ನರಕ ತೋರಿಸಿ ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ಕೂಡ ಸಾಯಿಸ್ತಾನೆ. ಅದೇ ರೀತಿ ಬಲೂಚಿ ಗ್ಯಾಂಗ್ನವರು ಕೂಡ ಹಂಸನ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆಗ ಸುತ್ತಮುತ್ತಲಿರೋರಿಗೆಲ್ಲ ಗೊತ್ತಾಗುತ್ತೆ ಹಂಸ ಒಬ್ಬನು ಇಂಡಿಯನ್ ಏಜೆಂಟ್ ಅಂತ. ಅದಾದ ಮೇಲೆ ಹಂಸ ಏನು ಮಾಡ್ತಾನೆ, ಹಂಸನ್ಗೆ ಪಾಕಿಸ್ತಾನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ತುಂಬ ಚಿತ್ರಹಿಂಸೆ ಕೊಡ್ತಾರೆ. ಬಟ್ ಹಂಸ ವಾಪಸ್ಸು ಇಂಡಿಯಾಕ್ಕೆ ಬರ್ತಾನೆ. ಇಂಡಿಯಾಕ್ಕೆ ಹೇಗೆ ಬರ್ತಾನೆ, ಅವ್ನಿಗೆ ಅಲ್ಲಿರೋರೆ ಹೇಗೆ ಸಹಾಯ ಮಾಡ್ತಾವ್ರೆ,
ಯಾವ ರೀತಿ ಒಂದು ಟ್ವಿಸ್ಟ್ ಇದೆ ಅನ್ನೋದನ್ನು ನೀವು ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾವೇನೇ ಹೇಳಿದ್ರು ಕೂಡ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಈ ಫೈಟ್ಗಳು, ಸಾಂಗ್ಗಳು ಎಲ್ಲ ಬೇರೆ ಲೆವೆಲ್ಗಿದೆ. ನಾವೇನು ಹೇಳಿದ್ವಲ್ಲ ಅದಕ್ಕಿಂತ ಒಂದು 90% ತುಂಬ ಚೆನ್ನಾಗಿದೆ, ತುಂಬ ಮಸ್ತಾಗಿದೆ. ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನನ್ನು ನೋಡಿ. ಈ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾವನ್ನು ನೋಡಿ, ಎಲ್ಲ ಸಿನಿಮಾಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಇದೊಂದು ನಮ್ಮ ಹೊಸ ಚಾನಲ್, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿ ಇದೇ ರೀತಿ ಪ್ರೋತ್ಸಾಹವನ್ನು ನೀಡಿ. ನಿಮಗೆ ಈ ಲಾಸ್ಟ್ ಟ್ವಿಸ್ಟ್ ಗೊತ್ತಾಗಬೇಕಂದ್ರೆ ನೀವು ಹೋಗಿ ಹತ್ತಿರದ ಚಿತ್ರಮಂದಿರಕ್ಕೆ ಸಿನಿಮಾವನ್ನು ನೋಡಿ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಸಿನಿಮಾಕ್ಕಿಂತ ಈ ಲಾಸ್ಟ್ ಇರೋ ಒಂದು ಟ್ವಿಸ್ಟ್ ಮಾತ್ರ ಸಖತ್ತಾಗಿದೆ. ಮತ್ತೆ ಸಿಗೋಣ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ನ ಮಾಡಿಕೊಡಿ. ಮತ್ತೆ ಸಿಗೋಣ. ಜೈ ಹಿಂದ್.